ಸ್ಪಿತಿ ವ್ಯಾಲಿ ಇದೊಂದು ಹಿಮಾಚಲ ಪ್ರದೇಶದಲ್ಲಿ ಇರುವ ಒಂದು ಕೋಲ್ಡ್ ಡೆಸರ್ಟ್, ಹೈ ಆಲ್ಟಿಟ್ಯೂಡ್. ಇದರ ಲೂನಾರ್ ಲ್ಯಾಂಡ್ಸ್ಕೇಪ್ ಬಹಳ ಫೇಮಸ್ ಆಗಿದೆ. ನಾವು ಬೆಂಗಳೂರಿಂದ ಚಂಡೀಗಢಗೆ ವಿಮಾನದಲ್ಲಿ ಹೊರಟು ಅಲ್ಲಿಂದ ಮುಂದೆ ಹೋಗ್ತಾ ಇದ್ದೀವಿ. ಇದು ಇಂಡೋ ಟಿಬೆಟ್ ಬಾರ್ಡ್ರಲ್ಲಿದೆ. ಟಿಬೆಟಿಯನ್ ಬುದ್ಧಿಸ್ಟ್ ಇಲ್ಲಿ ಇರ್ತಾರೆ, ಅದೇ ಕಲ್ಚರು. ಮೊದಲನೇದಾಗಿ ನಾವು ನಾರ್ಕಂಡದಲ್ಲಿದ್ದು ಅಲ್ಲಿ ಹಟ್ ಮಾತಾ ಮಂದಿರಕ್ಕೆ ಭೇಟಿ ಕೊಟ್ವಿ. ಇದು ಕಿನ್ನಾರ್ ಡಿಸ್ಟ್ರಿಕ್ಟಲ್ಲಿದೆ. ಈ ಕಿನ್ನಾರ್ ವ್ಯಾಲಿ ಅಥವಾ ಗೇಟ್ ಅಂತ ಒಂದಿದೆ. ನಂತರ ಚಿತ್ಕೂಲ್, ಇದು ಇಂಡಿಯಾ ಟಿಬೆಟ್ ಬಾರ್ಡ್ರಲ್ಲಿರುವ ಕೊನೆಯ ಹಳ್ಳಿ, ಇಲ್ಲೂ ಕೂಡ ಹೋದ್ವಿ. ಇಲ್ಲಿ ಬಾಸ್ಪಾ ನದಿ ಹರಿಯುತ್ತೆ. ಇದು ಸುಮಾರು ಸಮುದ್ರ ಮಟ್ಟದಿಂದ 11,000 ಅಡಿ ಎತ್ತರದಲ್ಲಿದೆ. ಇದು ಕಮ್ರೂಡ್ ದೇವಸ್ಥಾನ, ಇದು ಕಾಂಗ್ಲಾ ವ್ಯಾಲಿಯಲ್ಲಿದೆ. ಇಲ್ಲಿ ಕಾಮಾಖ್ಯ ದೇವಿ, ಬದ್ರಿನಾರಾಯಣ ಇದ್ದಾರೆ. ಇದರ ಮುಂದೆ ಕಿನ್ನಾರ್ ಕೈಲಾಸ್ ಕೂಡ ಕಾಣಿಸುತ್ತೆ. ಇದು ರೋಗಿ ಅಂತ ಹಳ್ಳಿ, ನಾರಾಯಣ ದೇವಸ್ಥಾನ. ಇದು ಸೂಯಿಸೈಡ್ ಪಾಯಿಂಟ್, ಅತ್ಯಂತ ಕಡಿದಾದ ಕ್ಲಿಫ್. ಮುಂದೆ 8 ಕಿಲೋಮೀಟರ್ ದೂರದಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿತ್ತಂತೆ. ಹಾಗಾಗಿ ನಾವು ಈ ಜಾಗದಲ್ಲಿ ಸುಮಾರು 3 ಗಂಟೆಗಳ ಕಾಲ ಕಾದ್ವಿ. ಕಿನ್ನರ್ ಕೈಲಾಸ ಕಾಣಿಸ್ತಾ ಇರೋದು. ಇಲ್ಲಿ ಎಲ್ಲೆಲ್ಲೋ ಹಸಿರು, ಆದರೆ ಸ್ವಲ್ಪ ಮುಂದೆ ಹೋದರೆ ಖಾಸಾ ಪಟ್ಟಣ ಸಿಗುತ್ತೆ. ಅಲ್ಲಿ ಬರೀ ಬೋಳು ಗುಡ್ಡಗಳು, ಮುಂದೆ ಆಕ್ಸಿಜನ್ ಕಮ್ಮಿ ಇರುತ್ತೆ. ಹಾಗಾಗಿ ಅಲ್ಲಿ ಹೋಗೋಕ್ಕೆ ಮುಂಚೆ ನಾವು ಪ್ರತಿಯೊಂದು ಜಾಗದಲ್ಲೂ ಒಂದು ದಿನ ಅಕ್ಲಮಟೈಸೇಷನ್ ಆಗಲಿಕ್ಕೆ ಉಳ್ಕೋಬೇಕಾಗತ್ತೆ. ಸಡನ್ನಾಗಿ ಹೋಗಬಾರ್ದು. ಇದು ಬಾಸ್ಪಾ ನದಿ. ಈ ಜಾಗದಲ್ಲೇ ನಾವು ಸುಮಾರು ಹೊತ್ತು ಕಾಲ ಕಳೆದ್ವಿ. ಯಾಕೆಂದರೆ ಮುಂದೆ ಲ್ಯಾಂಡ್ ಸ್ಲೈಡ್ ಆಗಿತ್ತಂತೆ. ಅಲ್ಲಿಯೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಿದ್ರು. ಒಂದೇ 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 बोलो भारत माता की, बोलो भारत माता की, बोलो भारत माता की. ಇದು ಕಿನ್ನಾರ್ ಗೇಟ್ ಅಂತ ನ್ಯಾಚುರಲ್ ಆಗಿ ಫಾರ್ಮ್ ಆಗಿರುತ್ತೆ. ಬಂಡೆ ಸಂದಿಯಿಂದ ವೆಹಿಕಲ್ಸ್ ಹೋಗುತ್ತೆ ನೋಡಿ. ಇದೇ ಲ್ಯಾಂಡ್ ಸ್ಲೈಡ್ ಆದ ಜಾಗ. ಎಲ್ಲ ಬಂಡೆಗಳೆಲ್ಲ ಬಿದ್ದಿದ್ದು. ಒಂದು ವೆಹಿಕಲ್ ಹೋಗೋಷ್ಟು ಜಾಗ ಮಾಡಿ ನಾವು ಮುಂದುವರೆದು ಹೋದ್ವಿ. ನೋಡಿ ಹಿಂಗೆ ಜರಿದಿದೆ ನೆಲ ಎಲ್ಲ. ಸೇಬಿನ ಮರಗಳಿದೆ. ಸೇಬು ಹಣ್ಣು ಬಿಟ್ಟಿದೆ ನೋಡಿ.
ಇದು ಚಿತ್ಕೂಲ್ ಅಂತ ಒಂದು ಗ್ರಾಮ, ಇಂಡೋ ಟಿಬೆಟ್ ಬಾರ್ಡ್ರಲ್ಲಿ ಕೊನೆಯ ಗ್ರಾಮ. ಇಲ್ಲಿ ಬಾಸ್ಪಾ ನದಿ ಹರಿತಾ ಇರುತ್ತೆ. ಇದರಿಂದ ಕೂಡ ನಾವು ಕಿನ್ನಾರ್ ಕೈಲಾಸನ್ನು ಕಾಣ್ಬೋದು. ಇದೇ ಬಾಸ್ಪಾ ನದಿ. ಭಾಳ ಫೋರ್ಸಾಗಿ ಹರಿತಾ ಇತ್ತು, ಕ್ಲಿಯರ್ ವಾಟರ್. ಇದು ಕಮರು ದೇವಸ್ಥಾನ, ಹೊಸದಾಗಿ ಕಟ್ಟಿದ್ದಾರೆ. ಈ ಕಡೆ ಕಪ್ಪು ಕಾಣಿಸೋದು ಹಳೆಯದ್ದು. ಇಲ್ಲಿ ಕಾಮಾಖ್ಯ ದೇವಿ ಮತ್ತು ಬದ್ರಿನಾರಾಯಣ್ ದೇವಸ್ಥಾನ ಇದೆ. ಇದು ಮೂಲ ಕಮರು ದೇವಸ್ಥಾನ, ಮರದ್ದು, ತುಂಬ ಹಳೆಯದಾಗಿದೆ. ಇಲ್ಲಿ ಯಾರನ್ನು ಬಿಡಲ್ಲ. ಇದು ಇದು ರೋಗಿ ಅಂತ ಹಳ್ಳಿ ಇದೆ, ಅಲ್ಲಿ ನಾರಾಯಣ ದೇವಸ್ಥಾನ ಇದೆ. ದಾರಿಯಲ್ಲಿ ನಮ್ಮ ಜೊತೆ ಬಂದವರು ನೃತ್ಯ ಮಾಡಿ ಆನಂದಿಸಿದ್ದಾರೆ. ಇಲ್ಲಿಂದ ಮುಂದೆ ರಸ್ತೆ ಬಹಳ ಕಡಿದಾಗಿದೆ, ತುಂಬ ಸಣ್ಣದಾಗಿದೆ. ಅಪಾಯಕಾರಿ ತಿರುವುಗಳು, ಮುಂದೆ ಏನಿದೆ ಕಾಣಿಸೋದೇ ಇಲ್ಲ, ಅಂದಾಜ ಮೇಲೆ ಉಳಿಸ್ತಾರೆ. ಇದು ಸ್ಪಿತಿ ಮತ್ತು ಸಟ್ಲಜ್ ನದಿ. बोलो भारत माता की जय, बोलो भारत माता की जय, बोलो भारत माता की जय हिंद, जय हिंद, जय हिंद, जय हिंद, जय हिंद, बोलो. ಇದು ಇಂಡೋ ಟಿಬೆಟ್ ಬಾರ್ಡ್ರಲ್ಲಿದೆ. ಇದನ್ನು DRO ಅಂದರೆ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಕಟ್ಟಿದ್ದಾರೆ. ಎಷ್ಟು ಸೊಗಸಾಗಿದೆ, ಎಷ್ಟು ದುರ್ಗಮ ಹಾದಿ ಅಂತಲೂ ಕೂಡ ಒಳ್ಳೆಯ ಕಾರ್ ರಸ್ತೆಯನ್ನು ಮಾಡಿದ್ದಾರೆ. ಇದರಿಂದ 80 ಕಿಲೋಮೀಟರ್ ದೂರದಲ್ಲಿ ಟಿಬೆಟ್ ಬಾರ್ಡರ್. ಮಣ್ಣು ಕಲ್ಲರ್ ಇರೋದು ಸಟ್ಲಜ್ ನದಿ, ಆ ಕಡೆ ಸ್ವಲ್ಪ ಸಿಮೆಂಟ್ ಕಲ್ಲರ್ ಇರೋದು ಸ್ಪಿತಿ ನದಿ. ಎರಡೂ ಸೇರುತ್ತೆ, ಕಾಪ್ ಸಂಗಮ್ ಅಂತ ಹೇಳ್ತಾರೆ.
ಸ್ಪಿತಿ ವ್ಯಾಲಿಯ ಈ ಜಾಗದಲ್ಲಿ ಮಧ್ಯೆ ನಡು ಗುಡ್ಡೆಗಳು, ಗೋಪುರಗಳು ಕಾಣಿಸ್ತಾ ಇದೆ. ಆಸ್ಟ್ರೇಲಿಯಾದಲ್ಲಿ ಪರ್ತ್ ಹತ್ರ ಪಿನಾಕಲ್ಸ್ ಅಂತ ಇದೆಲ್ಲ, ಅದೇ ಥರನೇ ಕಾಣಿಸುತ್ತೆ. ನೋಡಿ ಹೇಗೆ ಕಾಣಿಸ್ತಾ ಇದೆ, ಮಧ್ಯ ನಡುಗುಡ್ಡೆಗಳು. ಗಾಳಿ ಮಳೆಗೆ ಲೂಸ್ ಸಾಯಿಲ್ಲ ಹೋಗಿ ಗಟ್ಟಿ ಭಾಗ ಮಾತ್ರ ಉಳ್ಕೊಂಡಿದೆ. ಈ ಕೋಲ್ಡ್ ಡೆಸರ್ಟಲ್ಲಿ ಕೂಡ ಅಲ್ಲಲ್ಲೇ ಮರಗಳನ್ನು ನೆಡುವ ಸಾಹಸ ಮಾಡಿದ್ದಾರೆ. ಬರ್ತಾ ಇದೆ ಮರಗಳು. ಇದು ಚಿಂಚಾಮ್ ಬ್ರಿಡ್ಜ್. ಇದು ಹೈಯೆಸ್ಟ್ ಸಸ್ಪೆನ್ಷನ್ ಬ್ರಿಡ್ಜ್ ಇನ್ ಏಷ್ಯಾ. ಇದು ತುಂಬ ಕಂದಕ ಇದೆ. ಇದು ಸುಮಾರು ಸಮುದ್ರ ಮಟ್ಟದಿಂದ 14,500 ಅಡಿ ಎತ್ತರದಲ್ಲಿದೆ. ಕಂದಕ ನೋಡಿ ಕಾಣೋದೇ ಇಲ್ಲ, ಅಷ್ಟು ಆಳ ಇದೆ. ಈ ಸೇತುವೆ ಚಿಂಚಾಮ್ ಮತ್ತು ಕಿಬ್ಬರಿಗೆ ಕನೆಕ್ಟ್ ಆಗುತ್ತೆ. ಇಲ್ಲಿಂದ ಮುಂದೆ ಅಂತೂ ಭಾಳ ದುರ್ಗಮ ಹಾದಿ, ಟಾರ್ ರಸ್ತೆ ಇಲ್ಲ, ಕಲ್ಲು ದಿಣ್ಣೆ ಎಲ್ಲ ಇರುತ್ತೆ. ಹೇರ್ ಪಿನ್ ಕರ್ವ್ಸ್ ಇದೆ. ಪಕ್ಕದಲ್ಲಿ ಆಳವಾದ ಕಂದಕಗಳಿರುತ್ತೆ. ತುಂಬ ರುದ್ರ ರಮಣೀಯ ಅಂತ ಹೇಳ್ತೀವಿ ಆ ಥರ. ಅಲ್ಲಲ್ಲೇ ಅನೇಕ ಬೌದ್ಧ ಮಾನೆಸ್ಟ್ರಿಗಳು ಸಿಗ್ತವೆ. ಕೀ ಮೊನೆಸ್ಟ್ರಿ, ಟ್ಯಾಬೋ ಮೊನೆಸ್ಟ್ರಿ, ಧನ್ಕರ್. ಈ ಧನ್ಕರ್ ಮೊನೆಸ್ಟ್ರಿ ಸ್ಪಿತಿ ಕಿಂಗ್ಡಮ್ಗೆ ಒಂದು ಮುಖ್ಯ ಪಟ್ಟಣವಾಗಿತ್ತು. ಕ್ಯಾಪಿಟಲ್ ಅಂತ ಏನು ಹೇಳ್ತೀವಿ ಆ ಥರ. ಈ ಬುದ್ಧನಿಗೆ ಮೆಡಿಸಿನ್ ಬುದ್ಧ ಅಂತ ಕೂಡ ಹೆಸರಿದೆ. ಕೈಯಲ್ಲಿ ಬೌಲಲ್ಲಿ ಔಷಧಿಗಳನ್ನು ಇಟ್ಕೊಂಡಿರ್ತಾರೆ. ನಮ್ಮವರು ಇಲ್ಲೆಲ್ಲ ಆನಂದದಿಂದ ಕುಣಿದಾಡ್ತಾ ಇದ್ದಾರೆ ನೋಡಿ. ಈ ವ್ಯಾಲಿ ನೋಡಿದರೆ ಭಯಾನಕ. ಅತ್ಯಂತ ಕಿರಿದಾದ ದಾರಿ, ಕಡಿದಾದ ತಿರುವುಗಳು. ಈ ಕಣಿವೆಯಲ್ಲಿ ಚಂದ್ರ ನದಿ ಹರಿಯುತ್ತೆ. ಇದರ ಉಗಮ ಸ್ಥಾನವೇ ಚಂದ್ರತಾಲ್. ಈ ಥರ ರಸ್ತೆಯಲ್ಲಿ ಡ್ರೈವ್ ಮಾಡೋಕ್ಕೆ ಬಹಳ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ತುಂಬ ಅಪಾಯಕಾರಿ ಸ್ಥಳಗಳು. ಯಾವುದೇ ಕ್ಷಣದಲ್ಲಿ ಲ್ಯಾಂಡ್ ಸ್ಲೈಡ್ ಆಗ್ಬೋದು.
ಈಗ ನಾವು ಲಹಾಲ್ ಮತ್ತು ಸ್ಪಿತಿ ಜಿಲ್ಲೆಗೆ ಎಂಟರ್ ಆಗ್ತಾ ಇದ್ದೀವಿ. ದೂರದಲ್ಲೆಲ್ಲ ಬೇಸ್ ಕ್ಯಾಂಪ್ ನೋಡ್ತಾ ಇದ್ದೀರಿ. ಇವೆಲ್ಲ ಲೈಸೆನ್ಸ್ ಸ್ವಿಸ್ ಟೆಂಟ್ಸ್ ಅಂತ, ವಾಸಕ್ಕೆ ಯೋಗ್ಯವಾಗಿದೆ. ಎಲ್ಲದಕ್ಕೂ ಅಟ್ಯಾಚ್ ಬಾತ್ರೂಮ್ ಇದೆ. ಇದು ಬಾತಲ್ ಖಾಜಾ ಕುಂಜುಮ್ ಪಾಸ್ ಅಂತ ಚಂದ್ರತಾಲ್ಗೆ ಲೀಡ್ ಆಗುತ್ತೆ. ಈ ಟೆಂಟ್ಗಳಿಂದ ನಾವು ಚಂದ್ರತಾಲಿಗೆ ಸುಮಾರು 1-1.5 ಕಿಲೋಮೀಟ್ರು ನಡಿಬೇಕಾಗುತ್ತೆ. ಇದು ಕುಂಜುಮ್ ಪಾಸ್ ಅಂತ. ದೂರದಲ್ಲಿ ಚಂದ್ರತಾಲ್ ಕಾಣಿಸ್ತಾ ಇದೆ ನೋಡಿ. ಈ ಚಂದ್ರತಾಲ್ಗೆ ಸ್ಥಳೀಯರು ಸೋ ಚಿಗ್ಮಾ ಅಂತ ಹೆಸರು ಹೇಳ್ತಾರೆ. ಚಂದ್ರತಾಲ್ ಸಮುದ್ರ ಮಟ್ಟದಿಂದ ಸುಮಾರು 14,500 ಅಡಿ ಎತ್ತರದಲ್ಲಿದೆ. ಇದು ಕ್ರಿಸೆಂಟ್ ಶೇಪ್ ಅಥವಾ ಅರ್ಧ ಚಂದ್ರಾಕಾರದಲ್ಲಿ ಇದೆ. ಹಾಗಾಗಿ ಇದು ಚಂದ್ರತಾಲ್ ಅಂತ. ಇದರಿಂದ ಹುಟ್ಟುವ ನದಿಗೆ ಚಂದ್ರಾ ನದಿ ಅಂತ ಕೂಡ ಹೆಸರು. ಈ ನೀರು ಬಹಳ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ವಾತಾವರಣಕ್ಕೆ ಅನುಗುಣವಾಗಿ ಒಂದು ಸಲ ನೀಲಿ ಕಾಣಿಸುತ್ತೆ, ಕೆಲವು ಸಲ ಹಸಿರು ಕಾಣಿಸುತ್ತೆ. ಹಿನ್ನೆಲೆಯಲ್ಲಿ ಹಿಮಾಲಯ ಬೋಳುಗುಡ್ಡ ಕಾಣಿಸುತ್ತೆ. ನೋಡಿ ಎಷ್ಟು ಸುಂದರ ಮನಮೋಹಕವಾಗಿದೆ.